ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ಕಟಿಂಗ್ ವಿಡಿಯೋ ನೋಡಿದ್ದೀರಾ. ಈಗ ಲೈನಿಂಗ್ ಮೇಲೆ ನಾವು ಕಟಿಂಗನ್ನು ಮಾಡಿಕೊಂಡ್ರೆ ಫ್ಯಾಬ್ರಿಕ್ ಮೇಲೆ ಯಾವ ರೀತಿ ಹೊಲ್ಕೊಂಡ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಮಗೆ ಸ್ಲೀವ್ಸ್ ಬರುತ್ತೆ. ಈಗ ಇದು ರೈಟ್ ಸೈಡಲ್ಲಿದೆ, ಇದು ಲೆಫ್ಟ್ ಸೈಡಲ್ಲಿದೆ. ನಮಗೆ ಪ್ಲೈನ್ ಬ್ಲೌಸ್ ಕಟಿಂಗ್ ಮಾಡ್ಕೊಂಬಿಟ್ರೆ ಯಾವ ಪ್ರಾಬ್ಲಮ್ ಇಲ್ಲ. ಆದರೆ ನಾವು ಲೈನಿಂಗ್ ಬ್ಲೌಸನ್ನು ಲೈನಿಂಗ್ ಮೇಲೆ ಕಟ್ ಮಾಡಿದ್ದೀವಿ, ಮೇನ್ ಫ್ಯಾಬ್ರಿಕ್ ಮೇಲೆ ಕಟಿಂಗ್ ಮಾಡಿಲ್ಲ. ಈಗ ನಾವು ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹೇಗೆ ಇಟ್ಕೊಂಡು ಯಾವ ರೀತಿ ಯಾವ ಟಿಪ್ಸನ್ನು ಯೂಸ್ ಮಾಡಿಕೊಂಡು ಯಾವ ಮೆಥಡನ್ನು ಯೂಸ್ ಮಾಡಿಕೊಂಡು ನಾವು ಇದನ್ನು ಮಾಡಿಕೊಂಡ್ರೆ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ರೈಟ್ ಸೈಡ್ ಬ್ಲೌಸು ರೈಟ್ ಸೈಡ್ಗೆ ಬರುತ್ತೆ ಅಥವಾ ಲೆಫ್ಟ್ ಸೈಡ್ ಇರುವಂಥ ಬ್ಲೌಸು ಪೀಸು ಲೆಫ್ಟ್ ಸೈಡ್ಗೆ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ನಿಮಗೆ ರೈಟದು ಲೆಫ್ಟ್ಗೆ ಹೋಗಿ ಲೆಫ್ಟದು ರೈಟಿಗೆ ಬಂದು ಅಥವಾ ಎರಡು ಒಂದೇ ಕಡೆಗೆ ಬಂದು ಆ ರೀತಿ ಆಗೋ ತೊಂದರೆ ಬೇಡ ಅಂಥೇಳಿ ಇದು ಒಂದು ಮುಖ್ಯವಾದ ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು. ಕಟಿಂಗ್ ಬರೋರ್ಗಾಗಬಹುದು, ಕಟಿಂಗ್ ಬರದೇ ಇರೋರ್ಗಾಗಬಹುದು, ಸ್ಟಿಚಿಂಗ್ ಬರೋರ್ಗಾಗಬಹುದು, ಬರದೇ ಇರೋರ್ಗಾಗಬಹುದು, ಎಲ್ಲ ರೀತಿಯವರು ಹೊಲಿಗೆ ಬರುವಂಥವ್ರಿಗೂ ಕೂಡ ಇದೊಂದು ಟಿಪ್ಸು ಅಂತಲೇ ಹೇಳ್ಬೋದು. ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಎಷ್ಟೊಂದು ಸತಿ ತಪ್ಪುಗಳು ನಮಗೂ ಆಗಿರುತ್ತೆ. ಆದರೆ ಅದನ್ನು ಸರಿ ಮಾಡಿಕೊಂಡು ಆ ಒಂದು ಟಿಪ್ಸನ್ನು ನಿಮಗೆ ಹೇಳ್ಕೊಡೋಣ ಅಂತ ಈಗ ಈ ವಿಡಿಯೋನ ಮಾಡ್ತಿದ್ದೀನಿ. ಚಿಕ್ಕದಾದ ಈ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಇದೆ ಅಂತಲೇ ತಿಳ್ಕೊಳ್ಳಿ. ಕೊನೆವರೆಗೂ ವಿಡಿಯೋನ ನೋಡಿ. ಇದನ್ನೇ ಯಾವ ರೀತಿ ಹಾಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋ ಎಂಡ್ವರೆಗೂ ತೋರಿಸ್ಕೊಡ್ತೀನಿ. ಆದರೆ ವಿಡಿಯೋ ತುಂಬಾ ಚಿಕ್ಕದಾಗಿರುತ್ತೆ. ಹಾಗಿದ್ರೆ ನೋಡೋಣ. ಈಗ ನೋಡಿ, ಇದು ಮೇಯ್ನಾಗಿ ಫ್ರಂಟ್ ನಾವೇನು ಬರ್ಕೋಬೇಕು, ಇದು ರೈಟ್ ಸೈಡ್ ನೋಡಿ, ರೈಟ್ ಸೈಡ್ ಪೀಸು ಲೈನಿಂಗ್ ಪೀಸು, ಇದು ಲೆಫ್ಟ್ ಸೈಡು ಲೈನಿಂಗ್ ಪೀಸು. ಈಗ ನಾವು ಫ್ಯಾಬ್ರಿಕ್ ಮೇಲೆ ಹೇಗೆ ಹಾಕೋಬೇಕು ಅಂದರೆ ನೋಡಿ, ನಾನು ಆಗಲೇ ರೆಡಿ ಮಾಡಿ ಇಟ್ಟಿದ್ದೀನಿ. ಒಂದು ಪೀಸನ್ನು ನಾನು ಡೀಟೈಲಾಗಿ ಹೇಳ್ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಒಂದು ಪೀಸನ್ನು ನಾವು ಉಲ್ಟಾ ಸೀದಾ ನೋಡ್ಕೋಬೇಕು. ಫಸ್ಟು ಮೇನ್ ಫ್ಯಾಬ್ರಿಕ್ಕು ಉಲ್ಟಾ ಸೀದಾ ಇದೆಯಾ ಅಂತ ನೋಡ್ಕೋಬೇಕು. ಇದು ಉಲ್ಟಾ, ಇಲ್ಲಿ ಬಂದು ಸೀದಾ ಇದೆ ಅಲ್ವಾ. ಈಗ ನಾವು ಲೈನಿಂಗನ್ನು ಹೇಗೆ ಹಾಕೋಬೇಕು, ಇದನ್ನು ಸೀದಾ ಹಾಕ್ಕೊಂಡ್ರೆ ತಪ್ಪಾಗತ್ತೆ. ಇದು ಸೀದಾ ಹಾಕ್ಕೊಂಡಾಗ ಇದು ಒಳಗಡೆ ಬರುವಂತಹ ಉಲ್ಟಾ ಹಾಕೋಬೇಕು. ಇಲ್ಲಿ ಬರೆದಿದ್ದೀವಲ್ಲ, ಇದು ಮೇಲೆ, ಇದು ಉಲ್ಟಾ, ಈ ರೀತಿ ಇಟ್ಕೋಬೇಕು. ಕೆಳಗಡೆ ಮೇನ್ ಫ್ಯಾಬ್ರಿಕ್ಕು ರೈಟ್ ಸೈಡ್ದು ಕೆಳಗಡೆ ಇರಬೇಕು, ಮೇನ್ ಫ್ಯಾಬ್ರಿಕ್ಕು ಉಲ್ಟಾ ಕೆಳಗಡೆ ಇರಬೇಕು, ಸೀದಾ ನಮ್ಮ ಕಡೆ ಇರಬೇಕು. ಇದು ಅಷ್ಟೇ, ಉಲ್ಟಾ ಕೆಳಗಡೆ ಇರಬೇಕು, ಸೀದಾ ನಮ್ಮ ಸೈಡ್ ಇರಬೇಕು. ಆಯಿತಾ. ಈಗ ಲೆಫ್ಟ್ ಸೈಡಿಗೆ ಬರೋದಾದರೆ ಇದು ಮೇಲ್ಗಡೆ ಲೈನಿಂಗ್ ಪೀಸನ್ನು ಇಟ್ಕೊಂಡಿದ್ದೀವಿ. ಈಗ ಇದಕ್ಕೆ ಬಂದು ನೋಡಿ, ಇದನ್ನು ಅಷ್ಟೇ ನೀಟಾಗಿ ಇಟ್ಕೋಬೇಕು. ನೋಡಿ, ರೈಟ್ ಸೈಡ್ದು ಈಗಾಗಲೇ ಹೇಳ್ಕೊಟ್ಟಂಗೆ ಸೀದಾ ಮೇಲ್ಗಡೆ ಇರಬೇಕು, ಉಲ್ಟಾ ಕೆಳಗಡೆ ಇರಬೇಕು. ಇದು ಅಷ್ಟೇ, ಸೀದಾ ಮೇಲ್ಗಡೆ ಇರಬೇಕು, ಉಲ್ಟಾ ಕೆಳಗಡೆ ಇರಬೇಕು. ಲೆಫ್ಟ್ ಸೈಡ್ದು ಅಷ್ಟೇ ನೋಡಿ, ಸೀದಾ ಮೇಲ್ಗಡೆ ಇದೆ, ಇದು ಉಲ್ಟಾ ಇದೆ. ಆಯಿತಾ. ಇಲ್ಲಿ ಲೆಫ್ಟ್ ಸೈಡ್ಗೆ ಏನು ಮಾಡಬೇಕು ಅಂತಂದರೆ ಕೆಳಗಡೆಗೆ ಉಲ್ಟಾನೇ ಹಾಕ್ಕೋಬೇಕು. ನೋಡಿ, ಉಲ್ಟಾ ಹಾಕ್ಕೋಬೇಕು, ಸೀದಾ ಕೆಳಗಡೆ ಇರಬೇಕು ಸೈಡು. ಇದು ಮೇಲ್ಗಡೆ ಇದೆ, ಇದು ಕೆಳಗಡೆ ಇರಬೇಕು. ಇದು ಅಷ್ಟೇ, ಸೀದಾ ಕೆಳಗಡೆ ಇರಬೇಕು. ಈಗ ನಾವು ಒಂದು ಲೈನಿಂಗನ್ನು ಮೇಲೆ ಹಾಕ್ಕೊಂಡಿದ್ದೀವಿ, ಇನ್ನೊಂದು ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ ಕೆಳಗಡೆ ಹಾಕ್ಕೊಂಡಿದ್ದೀವಿ. ಈಗ ನಾನು ಸ್ಟಿಚ್ ಮಾಡ್ತೀನಿ. ಈಗ ಕೊನೆಯಲ್ಲಿ ಯಾವ ರೀತಿ ಫಿನಿಶಿಂಗ್ ಬಂತು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡಬೇಡಿ. ಯಾಕೆ ಅಂದರೆ ನಿಮಗೆ ಕ್ಲಾರಿಟಿ ಸಿಗಬೇಕಲ್ವಾ ನೀಟಾಗಿ, ಅದಕ್ಕೋಸ್ಕರ. ಹಾಗಿದ್ರೆ ಈಗ ಸ್ಟಿಚಿಂಗನ್ನು ಮಾಡ್ಕೊಳ್ಳೋಣ ಅಲ್ವಾ. ಹಾಗಿದ್ರೆ ಬನ್ನಿ ಸ್ಟಿಚಿಂಗನ್ನು ಮಾಡೋಣ. ಈಗಾಗಲೇ ಹೇಳ್ದಂಗೆ ನಾನು ಒಂದು ಮೇನ್ ಫ್ಯಾಬ್ರಿಕನ್ನು ಕೆಳಗಡೆ, ಒಂದು ಮೇನ್ ಫ್ಯಾಬ್ರಿಕನ್ನು ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಇದನ್ನು ನೀವು ತಲೆಯಲ್ಲಿ ಇಟ್ಕೋಬೇಕು. ಆಪೋಸಿಟ್ ಸೈಡಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕು ಅಂತ ಈಗಾಗಲೇ ನಾನು ಎಲ್ಲ ಟಿಪ್ಸನ್ನು ಹೇಳ್ಕೊಟ್ಟಿರೋದ್ರಿಂದ ಈಗ ಹೇಗೆ ಇಟ್ಕೊಳ್ಳೋದು ಅಂತ ಅನ್ನೋದನ್ನು ಈಗ ತಿಳಿಸಿದ್ದೀನಿ. ಜೊತೆಗೆ ಅದನ್ನು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಿಕೊಂಡು ಅದನ್ನು ಫೋಲ್ಡಿಂಗ್ ಮಾಡ್ಕೋಬೇಕಾಗತ್ತೆ ಮೇಯ್ನಾಗಿ. ನೋಡಿ, ಇದು ಮೇಲ್ಗಡೆ ಬಂತು, ಇದು ಕೆಳಗಡೆ ಬಂತು ಅಂತ ಆದಾಗ ಅದು ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಒಂದೇ ಸೈಡ್ ಆದರೆ ಒಂದೇ ಕಡೆ ಹಾಕೋಬೋದು. ಎರಡೂ ಸೈಡು ರೈಟ್ ಆ್ಯಂಡ್ ಲೆಫ್ಟ್ ಎರಡೂ ಸೈಡು ಇರೋದರಿಂದ ನಾವು ಅದನ್ನು
ಆಪೋಸಿಟಾಗಿ ಸ್ಟಿಚ್ಚನ್ನು ಮಾಡಿಕೊಂಡ್ರಷ್ಟೇ ನಮಗೆ ಸ್ಲೀವ್ಸ್ ಅನ್ನೋದು ಪರ್ಫೆಕ್ಟಾಗಿ ಬರುವಂಥದ್ದು. ಈ ರೀತಿ ನೀವು ತಿಳ್ಕೊಂಡಿಲ್ಲ ಅಂದರೆ ಎಷ್ಟೊಂದು ಸತಿ ಬಿಚ್ಚಿ ಎಷ್ಟೊಂದು ಸತಿ ಸ್ಟಿಚ್ ಮಾಡಬೇಕಾಗತ್ತೆ ಅಂದರೆ ಲೆಕ್ಕನೇ ಇಲ್ಲ. ನೀವು ಈ ಟಿಪ್ಸು ಒಂದು ಹೇಗೆ ಅನ್ನೋದನ್ನು ತಿಳ್ಕೊಂಡ್ರಷ್ಟೇ ನಿಮಗೆ ಗೊತ್ತಾಗೋದು. ಫಸ್ಟು ಅರ್ಥ ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ಟಿಚ್ ಆಗಿದೆ, ರೈಟು ಲೆಫ್ಟು ಎರಡು ಬರ್ದಿದ್ದೀನಿ ನೋಡಿ. ಈಗ ಫೋಲ್ಡ್ ಮಾಡಿದಾಗ ಮೇನ್ ಫ್ಯಾಬ್ರಿಕ್ ಏನಿದೆಯಲ್ಲ ಅದು ಮೇಲ್ಗಡೆ ಬರುತ್ತೆ, ಕೆಳಗಡೆ ಮಾಮೂಲಿ ಕಟಿಂಗ್ ಮಾಡಿರುವಂತಹ ಲೈನಿಂಗ್ ಪೀಸು ನಿಮಗೆ ಕೆಳಗಡೆ ಸಿಗುತ್ತೆ. ಅಲ್ಲಿಗೆ ಪರ್ಫೆಕ್ಟಾಗಿ ಸ್ಟಿಚ್ ಆಯಿತು ಅಂತ. ಈಗ ಫೋಲ್ಡಿಂಗ್ ಮಾಡ್ಕೋವಾಗ ಏನು ಮಾಡಬೇಕಾಗತ್ತೆ, ಇದನ್ನು ನಾವು ಫೋಲ್ಡ್ ಮಾಡಿ ಎಮ್ಮಿಂಗ್ ಮಾಡ್ತಾಯಿಲ್ಲ, ಮಿಷಿನಲ್ಲೇ ಫಿನಿಶಿಂಗ್ ಕೊಡ್ತಾ ಇರೋದ್ರಿಂದ ನಾವೇನು ಮಾಡಬೇಕು, ಲೈನಿಂಗು ಈಚೆ ಬರಬಾರ್ದು ಮತ್ತು ಮೇನ್ ಫ್ಯಾಬ್ರಿಕ್ ಏನಿದೆಯಲ್ಲ ಅದು ಈಚೆ ಕಾಣಬಾರ್ದು. ಒಂದೇ ಲೆವೆಲಲ್ಲಿ ನಾವು ಸ್ಟಿಚ್ಚನ್ನು ಹಾಕ್ಕೊಂಡು ಬರಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಬೊಟಿಕ್ ಸ್ಟೈಲಲ್ಲೇ ಬರುವಂತಹ ಸ್ಟಿಚ್ಚು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಆಗ ನಿಮಗೆ ಕಸ್ಟಮರ್ ಇನ್ಕ್ರೀಸ್ ಆಗೋದ್ರಲ್ಲಿ ಯಾವುದೇ ಮಾತಿಲ್ಲ. ಯಾವುದೇ ಕೆಲಸ ಆದ್ರೂ ಅಷ್ಟೇ ಶ್ರದ್ಧೆಯಿಂದ ಮಾಡಬೇಕು. ನೋಡಿ ನೀಟಾಗಿ ಲೈನಿಂಗ್ ಯಾವ ರೀತಿ ಕಟಿಂಗನ್ನು ಮಾಡ್ಕೊಂಡಿದ್ದೀವೋ ಅದೇ ಶೇಪಲ್ಲಿ ನಾವು ಸ್ಟಿಚ್ಚನ್ನು ಹಾಕ್ಕೊಂಡು ಬರಬೇಕಷ್ಟೆ. ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗನ್ನು ಸರಿ ಮಾಡ್ಕೊತಾ ನೀಟಾಗಿ ಮಾಡ್ಕೋಬೇಕು. ಕಾಟನ್ ಆಗಿರೋದ್ರಿಂದ ಸ್ಟಿಫಾಗಿ ಕೂರುತ್ತೆ. ಜಾರೋ ಬಟ್ಟೆ ಬಂದಾಗ ಅಂದರೆ ಒಂಥರ ಸಿಫಾನ್ ಸ್ಯಾರಿ ಬರುತ್ತೆ, ಸ್ಮೂತ್ ಸ್ಯಾರಿ ಬರುತ್ತೆ, ಅದು ಬಂದಾಗ ಯಾವ ರೀತಿ ಮಾಡಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ನೀವು ಕಮೆಂಟ್ ಹಾಕಬೇಕು, ಯಾವ ರೀತಿ ಆ ವಿಡಿಯೋನ ಹಾಕಬೇಕಾ ಇಲ್ಲ ಬೇಡವಾ, ಇದೇ ಗೊತ್ತಾಗಿದೆಯಾ ಅನ್ನೋದನ್ನು. ಹಾಗಾಗಿ ಈಗ ನೀವು ಕಮೆಂಟ್ ಹಾಕಿದ್ರೆ ನನಗೆ ಗೊತ್ತಾಗುತ್ತೆ ನಿಮಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅಂಥೇಳಿ. ನಾನು ಅದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ, ಆಯಿತಾ. ಈಗ ನೋಡಿ ಎರಡೂ ಸ್ಲೀವ್ಸನ್ನು ನಾನು ಡೀಟೇಲಾಗಿ ತೋರಿಸ್ಕೊಡ್ತಿದ್ದೀನಿ. ಯಾಕೆ ಈ ಸ್ಲೀವ್ಸನ್ನು ನೀವು ಅನ್ಬೋದು ನಮಗೇನು ಗೊತ್ತಾಗಲ್ವಾ ಅಂತ. ಇದು ಗೊತ್ತಾಗೋದು ಪ್ರಶ್ನೆ ಅಲ್ಲ. ಈಗ ನಾವು ಲೈನಿಂಗನ್ನು ಕಟಿಂಗ್ ಮಾಡಿದಾಗ ಮೇನ್ ಫ್ಯಾಬ್ರಿಕ್ಕು ಉಲ್ಟಾ ಸೀದಾ ಇರುತ್ತೆ. ಉಲ್ಟಾ ಮೇಲೆ ಬರೋ ರೀತಿ ನೀವು ಸ್ಟಿಚ್ಚನ್ನು ಮಾಡ್ಕೊಂಡ್ಬಿಟ್ರೆ ನಿಮ್ಮ ಟೈಮ್ ವೇಸ್ಟು, ನಿಮ್ಮ ಹಾಕಿರುವಂಥ ಮೆಟೀರಿಯಲ್ ವೇಸ್ಟು, ಕೊನೆಗೆ ಈಚ್ಕೊಳ್ಳುವಂತಹ ಕ್ವಾಲಿಟಿ ಇಲ್ಲದೇ ಇರೋ ಬಟ್ಟೆ ಆದರೆ ಕಟಿಂಗ್ ಮಾಡಿರುವಂಥ ಪೀಸು ವೇಸ್ಟ್ ಆಗೋಗ್ಬಿಡತ್ತೆ. ಹಾಗಾಗಿ ನೀವು ಕಸ್ಟಮರ್ಗೆ ಯಾವ ಬಟ್ಟೆನ ಸ್ಟಿಚ್ ಮಾಡಿ ಕೊಡ್ತೀರಾ? ಇಲ್ಲ ತಾನೇ. ಅವರು ಕಡಿಮೆ ಕ್ವಾಲಿಟಿ ಕೊಟ್ಟಿದ್ರೂ ನೀವು ನೀಟಾಗಿರುವಂತಹದ್ದನ್ನು ತಂದು ಸ್ಟಿಚ್ ಮಾಡಿ ಕೊಟ್ಟರು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಏನಕ್ಕೆ ಅಂದರೆ ನಮ್ಮ ಬಟ್ಟೆನೇ ಚೆನ್ನಾಗಿತ್ತು, ನಮ್ಗೆ ಅದು ಬೇಕಿತ್ತು ಅನ್ನುವಂಥದ್ದು ಅವರಲ್ಲಿರುತ್ತೆ. ಹಂಗಾಗಿ ನಾವು ಸ್ಟಿಚಿಂಗ್ ಮಾಡುವಾಗಲೇ ನೀಟಾಗಿ ತಿಳ್ಕೊಂಡು ನಾವು ಸ್ಟಿಚಿಂಗನ್ನು ಮಾಡ್ಕೊಂಡ್ಬಿಟ್ರೆ ನಮಗೆ ಪರ್ಫೆಕ್ಟಾಗಿರುವಂಥ ಸ್ಲೀವ್ಸು ನಮಗೆ ಬರುತ್ತೆ. ಈಗ ನಾನು ತೋರಿಸ್ತೀನಿ ನೋಡಿ. ಎರಡೂ ಸ್ಲೀವ್ಸು ರೆಡಿ ಇದೆ. ಯಾವ ರೀತಿ ಬಂದಿದೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಬಹುದು. ನೋಡಿದ್ರೆ ನಿಮಗೆ ಗೊತ್ತಾಗ್ತಿದೆ ರೈಟ್ ಸ್ಲೀವ್ಸ್ ಯಾವುದು, ಲೆಫ್ಟ್ ಸ್ಲೀವ್ಸ್ ಯಾವುದು ಅಂತ. ಈ ರೀತಿಯೇ ರೆಡಿ ಬರಬೇಕಂದ್ರೆ ಈ ಟಿಪ್ಸನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸೋಣ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.